ಕಳೆದ 10 ವರ್ಷದಿಂದ ನಾನು ಶಾಸಕನಾದ ಮೇಲೆ ಪ್ರತಿ ವರ್ಷ ಶಿಕ್ಷಕರ ದಿನಾಚರಣೆಯನ್ನು ಈ ತಿಂಗಳಲ್ಲಿ ನಾವು ಮಾಡ್ತಕ್ಕಂಥದ್ದು ವಾಡಿಕೆ. ಈಗಾಗಲೇ ರಜಾ ಘೋಷಣೆ ಆಗಿರೋದ್ರಿಂದ ಇವರೆಲ್ಲ ಸೆನ್ಸಸ್ಗೆ ಹೋಗೋದ್ರಿಂದ ಇವತ್ತು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಆಡಿಟೋರಿಯಮಲ್ಲಿ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡಿ ಪ್ರತಿ ವರ್ಷ ಮಹಾಲಕ್ಷ್ಮಿ ಲೇಔಟು ಬೆಂಗಳೂರು ಉತ್ತರ ವಲಯದ ಎಲ್ಲ ಶಾಲೆಗಳಿಂದ ಒಬ್ಬೊಬ್ಬರು ಇಬ್ಬರು ಟೀಚರ್ಸ್ನ ಗೌರವಿಸ್ತಕ್ಕಂಥ ಕೆಲಸವನ್ನು ಮತ್ತು ಎಲ್ಲ ಒಂದು ಕಡೆ ಸೇರ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೇವೆ. ಬಹುಶಃ ಇವತ್ತು ಎಲ್ಲ ಸಮಾಜದ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು ನಮ್ಮ ಶಿಕ್ಷಕ ವರ್ಗ. ಸಮಾಜವನ್ನು ಬದಲಾವಣೆ ಮಾಡಬೇಕು ಅಂತ ಶಕ್ತಿ ಇರ್ತಕ್ಕಂಥದ್ದು ಶಿಕ್ಷಕರಿಗೆ. ಅವರಿಗೆ ನಾವು ಆ ಗೌರವ ಕೊಡ್ತಕ್ಕಂಥ ಕೆಲಸವನ್ನು ಪ್ರತಿ ವರ್ಷ ಮಾಡ್ತಕ್ಕಂಥದ್ದು ನಮ್ಮ ಟ್ರಸ್ಟ್ ವತಿಯಿಂದ ಇಲ್ಲಿಂದ ನಡ್ಕೊಂಡ್ಬಂದಿದೆ. ಈ ವರ್ಷವೂ ಅಧಿಕೃತವಾಗಿ BGSನ ಆಡಿಟೋರಿಯಂನಲ್ಲಿ ಮಾಡ್ತಾಯಿದ್ದೇವೆ. ಸರ್ಕಾರಿ ಶಿಕ್ಷಕರು ಎಲ್ಲ ಶಾಲೆಯ ಇದರಲ್ಲಿ ಪ್ರೈವೇಟು ಸರ್ಕಾರಿ ಇದಂತಕ್ಕಂಥ ಬೆಂಗಳೂರು ಉತ್ತರ ವಲಯದ ಎಲ್ಲ ಶಿಕ್ಷಕರನ್ನ ಎಲ್ಲ ಶಾಲೆಯ ಆಡಳಿತ ಮಂಡಳಿಯವ್ರನ್ನೂ ಕರೆದಿದ್ದೇವೆ. ಇದೊಂದು ಒಳ್ಳೆಯ ಕಾರ್ಯಕ್ರಮ. ಇದರಲ್ಲಿ ಎಲ್ಲರೂ ಭಾಗವಹಿಸಬೇಕು ಅಂತಕ್ಕಂಥದ್ದನ್ನ ಇದು ಮಾಡಿದ್ದೀವಿ. ಅದನ್ನು ಅವ್ರ ಅಸೋಸಿಯೇಷನಿಂದನೇ ಯಾರು ಸೀನಿಯರ್ ಇದ್ದಾರೆ, ಯಾರು ನಿವೃತ್ತಿ ಅಂಚೆನಲ್ಲಿದ್ದಾರೆ ಅದನ್ನ ತಿಳ್ಕೊಂಡು ಅವರೇ ಮಾಡ್ತಾರೆ. ನಾವು ಆ ಕಾರ್ಯಕ್ರಮ ಮಾಡಿಕೊಡ್ತಕ್ಕಂಥದ್ದು ನನ್ನ ಶಾಸಕನಾಗಿ ನನ್ನ ಕರ್ತವ್ಯ. ಇವತ್ತು 300 ಜನಕ್ಕೆ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.